ನ್ಯೂಸ್ಗೆ ಸ್ವಾಗತ. ನಾನು ಸುರೇಖಾ ಸುರೇಶ್. ಕಡೂರಿನಲ್ಲಿ ಮಧ್ಯರಾತ್ರಿ ಪಂಚನಹಳ್ಳಿಯಲ್ಲಿ ಅಕ್ರಮ ರಾಗಿ ಸಾಕಣೆ ಮಾಡೋ ದಂಧೆ ಬಯಲಾಗಿದೆ. ಕಳ್ಳರಿಗೆ ಸಾಥ್ ನೀಡಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕಡೂರಿನಲ್ಲಿ ಮಧ್ಯರಾತ್ರಿ ಪಂಚನಹಳ್ಳಿಯಲ್ಲಿ ಅಕ್ರಮ ರಾಗಿ ದಂಧೆ ಬಯಲು. ಕಳ್ಳರಿಗೆ ಸಾಥ್ ನೀಡಿದ ಪೊಲೀಸರ ಬಣ್ಣಗೆರೆದ ಏಡೆನ್ಸ್ ನ್ಯೂಸ್ ವರದಿ. ರೈತರಿಂದ ರಾಗಿ ಖರೀದಿಸಲು ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದ್ದರೆ ಇಲ್ಲಿನ ಪಂಚನಹಳ್ಳಿಯಲ್ಲಿ ವರ್ತಕರು ಮತ್ತು ಪೊಲೀಸರು ಸೇರಿಕೊಂಡು ರಕ್ಷಕನೇ ಭಕ್ಷಕ. ಮಧ್ಯರಾತ್ರಿ ರಾಗಿ ಕಳ್ಳರ ಜೊತೆ ಕಾಕಿ ಕಳ್ಳಾಟ. ಪಂಚನಹಳ್ಳಿ ಎಎಸ್ಐ ಅಕ್ರಮ ದಂಧೆ ಏಡೆನ್ಸ್ ನ್ಯೂಸ್ನಲ್ಲಿ ಬಯಲು. ರೈತರ ಪಾಲಿನ ಅಕ್ಕಿಗೆ ವರ್ತಕರ ಲೂಟಿ. ಹೊರ ರಾಜ್ಯದ ರಾಗಿಗೆ ಸ್ಥಳೀಯ ಎಫ್ಐಡಿ ಬಳಸಿ ಸರ್ಕಾರಕ್ಕೆ ಕೋಟಿ ಕೋಟಿ ಮೋಸ. ಮದ್ಯದ ಅಮಲಿನಲ್ಲಿ ಅಕ್ರಮಕ್ಕೆ ಸಾಥ್ ನೀಡಿದ ಎಎಸ್ಐ ನರೇಂದ್ರ. ಕಣ್ಣೆದುರೇ ರಾಗಿ ಲೂಟಿ ಆಗ್ತಾ ಇದ್ರು ಕಣ್ಮುಚ್ಚಿ ಕುಳಿತ ಪಂಚನಹಳ್ಳಿ ಪೊಲೀಸರು. ಏಡೆನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇದು. ಮಾಧ್ಯಮದ ಭೀತಿಗೆ ರಾಗಿ ಲಾರಿ ಬಿಟ್ಟು ಪರಾರಿಯಾದ ಕಳ್ಳರು. ಆಹಾರ ಇಲಾಖೆ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ. ಅನ್ನದಾತನ ಹೆಸರಿನಲ್ಲಿ ಪೊಲೀಸರ ರಕ್ಷಣೆ ಪಡೀತಾ ಇರೋ ರಾಗಿ ಮಾಫಿಯಾ. ಪಂಚನಹಳ್ಳಿ ಪೊಲೀಸ್ ಠಾಣೆಯ ಮಾನ ಹರಾಜು ಹಾಕಿದ ಎಎಸ್ಐ ನರೇಂದ್ರ. ರಕ್ಷಕನೇ ಭಕ್ಷಕ ಆಗಿರುವಂತದ್ದು. ಮಧ್ಯರಾತ್ರಿ ರಾಗಿ ಕಳ್ಳರ ಜೊತೆ ಕಾಕಿ ಕಳ್ಳಾಟ ನಡೆಸ್ತಾ ಇದ್ದಾರೆ. ಪಂಚನಹಳ್ಳಿ ಎಎಸ್ಐ ಅಕ್ರಮ ದಂಧೆ ಏಡೆನ್ಸ್ ನ್ಯೂಸ್ ನಲ್ಲಿ ಬಯಲಾಗಿದೆ. ರೈತರ ಪಾಲಿನ ಹಕ್ಕಿಗೆ ವರ್ತಕರು ಲೂಟಿ ನಡೆಸ್ತಾ ಇದ್ದಾರೆ. ಹೊರ ರಾಜ್ಯದ ರಾಗಿಗೆ ಸ್ಥಳೀಯ ಎಫ್ಐಡಿ ಬಳಸಿ ಸರ್ಕಾರಕ್ಕೆ ಕೋಟಿ ಕೋಟಿ ಮೋಸ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ಮದ್ಯದ ಅಮಲಿನಲ್ಲಿ ಅಕ್ರಮಕ್ಕೆ ಸಾಥ್ ನೀಡಿದ ಎಎಸ್ಐ ನರೇಂದ್ರ. ಕಣ್ಣೆದುರೇ ರಾಗಿ ಲೂಟಿ ಆಗ್ತಾ ಇದ್ರು ಕಣ್ಮುಚ್ಚಿ ಕುಳಿತ ಪಂಚನಹಳ್ಳಿ ಪೊಲೀಸರು. ಏಡೆನ್ಸ್ ನ್ಯೂಸ್ ನಲ್ಲಿ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಮಾಧ್ಯಮದ ಭೀತಿಗೆ ರಾಗಿ ಲಾರಿ ಬಿಟ್ಟು ಪರಾರಿಯಾಗಿರುವಂತಹ ಕಳ್ಳರು. ಆಹಾರ ಇಲಾಖೆ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ. ಅನ್ನದಾತನ ಹೆಸರಿನಲ್ಲಿ ಪೊಲೀಸರ ರಕ್ಷಣೆ ಪಡೀತಾ ಇರೋ ರಾಗಿ ಮಾಫಿಯಾ. ಪಂಚನಹಳ್ಳಿ ಪೊಲೀಸ್ ಠಾಣೆಯ ಮಾನ ಹರಾಜು ಹಾಕಿದ ಎಎಸ್ಐ ನರೇಂದ್ರ. ಮಧ್ಯರಾತ್ರಿ ಪಂಚನಹಳ್ಳಿಯಲ್ಲಿ ಅಕ್ರಮ ರಾಗಿ ದಂಧೆ ಬಯಲಾಗಿದೆ. ಕಳ್ಳರಿಗೆ ಇಲ್ಲಿ ಪೊಲೀಸರೇ ಸಾಥ್ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ರೈತರಿಂದ ರಾಗಿ ಖರೀದಿಸಲು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಇಲ್ಲಿನ ಪಂಚನಹಳ್ಳಿಯಲ್ಲಿ ವರ್ತಕರು ಮತ್ತು ಪೊಲೀಸರು ಸೇರ್ಕೊಂಡು ಸರ್ಕಾರ ಹಾಗೂ ರೈತರಿಗೆ ಪಂಗನಾಮ ಹಾಕ್ತಾ ಇದ್ದಾರೆ. ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಪಂಚನಹಳ್ಳಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಸಮೀಪ ಇರೋ ಸಾವೆ ಮರುಳಪ್ಪ ಎಂಬುವರ ಮನೆ ಮುಂದೆ ಮಧ್ಯರಾತ್ರಿ ಅಕ್ರಮವಾಗಿ ರಾಗಿ ಲೋಡ್ ಮಾಡುತ್ತಿದ್ದ ಜಾಲವನ್ನ ಸಾರ್ವಜನಿಕರ ಸಹಕಾರದೊಂದಿಗೆ ಪತ್ತೆ ಹಚ್ಚಲಾಗಿದೆ. ಹೊರ ರಾಜ್ಯಗಳಿಂದ ಕೇವಲ 3,000 ರೂಪಾಯಿಗೆ ರಾಗಿ ತಂದು ಇಲ್ಲಿನ ರೈತರ ಎಫ್ಐಡಿ ಬಳಸಿ ಸರ್ಕಾರಕ್ಕೆ 5,300 ರೂಪಾಯಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಲಾಗ್ತಾ ಇದೆ. ಅಚ್ಚರಿ ಅಂತ ಹೇಳಿದ್ರೆ ರಕ್ಷಣೆ ನೀಡಬೇಕಾಗಿರೋ ಪಂಚನಹಳ್ಳಿ ಪೊಲೀಸರೇ ಈ ಕಳ್ಳದಂದಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಬಂದಿದೆ. ಪಂಚನಹಳ್ಳಿ ಠಾಣೆಯ ಎಎಸ್ಐ ನರೇಂದ್ರ ಎಂಬ ಅಧಿಕಾರಿ ಮದ್ಯಪಾನ ಮಾಡಿ ಲಾರಿಯಿಂದ ಟ್ರ್ಯಾಕ್ಟರ್ಗಳಿಗೆ ರಾಗಿ ವರ್ಗಾವಣೆ ಆಗ್ತಾ ಇರೋದನ್ನ ಕಣ್ಣಾರೆ ಕಂಡ್ರು. ಯಾವುದೇ ಕ್ರಮ ಕೈಗೊಳ್ಳದೆ ವರ್ತಕರ ಜೊತೆ ನಿಂತಿರೋದು ವಿಡಿಯೋದಲ್ಲಿ ಸಾಕ್ಷಿ ಸಮೇತ ಸೆರೆಯಾಗಿದೆ. ವಿಷಯ ತಿಳಿದು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಸ್ಥಳಕ್ಕೆ ತಲುಪುತ್ತಿದ್ದಂತೆ ಎಚ್ಚೆತ್ತ ಕಡೂರು ಆಹಾರ ಇಲಾಖೆಯ ನಿರೀಕ್ಷಕ ಶ್ರೀನಿವಾಸ್ ಹಾಗೂ ಸಿಂಗಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಅವರು ಜಂಟಿ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳದಲ್ಲಿದ್ದ ರಾಗಿ ಲಾರಿ ಹಾಗೂ ಟ್ರ್ಯಾಕ್ಟರ್ಗಳನ್ನ ವಶಪಡಿಸಿಕೊಳ್ಳಲಾಗಿದ್ದು ಆಹಾರ ನಿರೀಕ್ಷಕ ಶ್ರೀನಿವಾಸ್ ಅವರು ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಯೇ ಕಳ್ಳರ ಜೊತೆ ಕೈ ಜೋಡಿಸಿರೋ ಈ ಘಟನೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು.
ಗಾಡಿ ಟ್ಯಾಂಕರ್ ಯಾರಣ್ಣ ಡ್ರೈವರ್? आगे तक मिलेगा ऊंचे ऊंचे पकड़ो मोटा मोटा बरोबर बुद्धिद्दे ಒಳಗೆ ಸೈಲೆಂಟ್ ಆಯ್ತು ಇಡೇ ನೇರಣ ಎಸ್ ಘಟನೆಯ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ವರದಿಗಾರರಾದಂತಹ ರಾಜೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜೇಶ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಸುರೇಖ ಅವರೇ, ನಿನ್ನೆ ಮಧ್ಯಾಹ್ನ ತಡರಾತ್ರಿಯಲ್ಲಿ ಈ ಕಡೂರು ತಾಲೂಕು ಪಂಚನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕೆಲವರು ವರ್ತಕರು ಅಕ್ರಮವಾಗಿ ರಾಗಿ ಸಾಗಾಣಿಕೆಯನ್ನು ಮಾಡ್ತಾ ಇರ್ತಾರೆ. ಕೂಡಲೇ ರೈತರಿಂದ ದೂರು ಪಂಚನಹಳ್ಳಿ ಪೊಲೀಸ್ ಠಾಣೆಗೆ ಗೊತ್ತಾದ್ರೂ ಸಹ ಉದ್ದೇಶಪೂರ್ವಕವಾಗಿ ಬೆಂಬಲ ಕೊಟ್ಟು ಅವರಿಗೆ ಉತ್ತೇಜನ ನೀಡಿರ್ತಾರೆ. ಕೂಡಲೇ ಸ್ಥಳಕ್ಕೆ ತಾಲೂಕು ಆಡಳಿತ ವರ್ಗ, ಈ ಆಹಾರ ಇಲಾಖೆ ಸಂಬಂಧಪಟ್ಟ ಸಿಬ್ಬಂದಿಗಳು ಬಂದು ವಶಪಡಿಸಿಕೊಂಡು ಮಧ್ಯರಾತ್ರಿ ಸಹ ದೂರು ಸಲ್ಲಿಸಿದ್ರು. ಈಗ ಪಂಚನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟಿರೋದು ಸುರೇಖ ಅವರೇ ಇದು. ಅಂದ್ರೆ ಈಗ ಪೊಲೀಸ್ ಅಧಿಕಾರಿ ಮೇಲೆ ನೇರ ಆರೋಪ ಮಾಡ್ಲಾಗ್ತಿದೆ, ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ. ಎಸ್ ಸುರೇಖ ಅವರೇ, ಈಗ ಇಲ್ಲಿ ಕೆಲವರು ರೈತರ ಮುಖಂಡರು ಹೇಳೋ ಸ್ಥಿತಿಯಲ್ಲಿ ಅಲ್ಲಿ ಯಾರೋ ASI ನರೇಂದ್ರ ಅವರು ಅಂತ ಇದಾರಂತೆ. ಅವರು 24 hours ಯೂನಿಫಾರ್ಮ್ ಅಲ್ಲಿ ಇರಲ್ವಂತೆ. ಇಲ್ಲಿ PSI ಮಂಜುನಾಥ್ ಅವರು ರಜದಲ್ಲಿ ಇದ್ರಂತೆ. ಇವರು ಅದು ಘಟನೆ ಗೊತ್ತಾದ್ರೂ ಸಹ ಉದ್ದೇಶಪೂರ್ವಕವಾಗಿ ಅದು ಕಾನೂನು ಕ್ರಮ ತಗೊಳಕ್ಕೆ ಲೇಟ್ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಮೇಡಮ್, ಇದು ಸಾಕ್ಷಿ ಸಮೇತ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಮೇಡಮ್ ನಿಮಗೆ ಅವ್ರೆ. ಹಾಗಾಗಿ ಇದು ಈಗ ಪಕ್ಕದ ಸಿಂಗಡಗೆರೆ ಸ್ಟೇಷನ್ PSI ಮಂಜುನಾಥ್ ಅವರು ಮತ್ತೆ ಆಹಾರ ನಿರೀಕ್ಷಕರು ಶಿಲ್ಪ ಅವರು ರಾತ್ರಿ ದೂರು ಸಲ್ಲಿಸಿ ಈ ತನಿಖೆಗೆ ಇದ್ ಮಾಡಿದ್ದಾರೆ. ಈ ದಂಧೆ ಎಷ್ಟು ವರ್ಷದಿಂದ ನಡೀತಾ ಇರ್ಬೋದು ಅನ್ನೋ ಮಾಹಿತಿ ಇದೆಯಾ? ಸುಮಾರು ವರ್ಷ ರೈತರ ಮುಖಂಡರು ಹೇಳ್ತಾರೆ, ಸುಮಾರು ವರ್ಷದಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸುರೇಖ ಅವ್ರೆ. ಈಗ ಸದ್ಯಕ್ಕೆ ಪೊಲೀಸ್ ಈಗ FIR ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಎಸ್ ಸುರೇಖ ಅವ್ರೆ. ಎಸ್ ರಾಜೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್
ಪಂಚನಹಳ್ಳಿಯಲ್ಲಿ ಅಕ್ರಮವಾಗಿ ರಾಖಿ ದಂಧೆ ನಡೆಸ್ತಾ ಇರೋದು ಬಯಲಾಗಿದೆ. ಕಳ್ಳರಿಗೆ ಸಾಥ್ ನೀಡಿದ ಪೊಲೀಸರ ಬಣ್ಣಗೆದ ಏಡೆನ್ಸ್ ನ್ಯೂಸ್ ವರದಿ ಅಂತಾನೆ ಹೇಳ್ಬೋದು. ರೈತನಿಂದ ರಾಖಿ ಖರೀದಿಸೋಕೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದ್ರೆ ಇಲ್ಲಿನ ಪಂಚನಹಳ್ಳಿಯಲ್ಲಿ ವರ್ತಕರು ಮತ್ತು ಪೊಲೀಸರು ಸೇರ್ಕೊಂಡು ಸರ್ಕಾರ ಹಾಗೂ ರೈತರಿಗೆ ಪಂಗ್ನಾಮ ಹಾಕ್ತಿದ್ದಾರೆ. ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿ ನಾವು ನೋಡೋದಾದ್ರೆ ಪಂಚನಹಳ್ಳಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಸಮೀಪ ಇರೋ ಸಾವೆ ಮರುಳಪ್ಪ ಎಂಬ ವ್ಯಕ್ತಿಯ ಮನೆ ಮುಂದೆ ಮಧ್ಯರಾತ್ರಿ ಅಕ್ರಮವಾಗಿ ರಾಗಿ ಲೋಡ್ ಮಾಡ್ತಿದ್ದ ಜಾಲವನ್ನ ಸಾರ್ವಜನಿಕರ ಸಹಕಾರದೊಂದಿಗೆ ಪತ್ತೆ ಹಚ್ಚಲಾಗಿದೆ. ಹೊರ ರಾಜ್ಯಗಳಿಂದ ಕೇವಲ 3,000 ರೂಪಾಯಿಗೆ ರಾಗಿ ತಂದು ಇಲ್ಲಿನ ರೈತರ FID ಬಳಸಿ ಸರ್ಕಾರಕ್ಕೆ 5,300 ರೂಪಾಯಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಅಚ್ಚರಿ ಅಂತ ಏನು ನೋಡೋದಾದ್ರೆ ರಕ್ಷಣೆ ನೀಡಬೇಕಾಗಿರೋ ಪಂಚನಹಳ್ಳಿ ಪೊಲೀಸರೇ ಈ ಕಳ್ಳದಂಧೆಗೆ ಬೆಂಬಲ ನೀಡ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಪೊಲೀಸ್ ಅಧಿಕಾರಿ ASI ನರೇಂದ್ರ ಎಂಬ ಅಧಿಕಾರಿ ಇಲ್ಲಿ ಮದ್ಯಪಾನ ಮಾಡಿ ಲಾರಿಯಿಂದ ಟ್ರ್ಯಾಕ್ಟರ್ಗಳಿಗೆ ರಾಗಿ ವರ್ಗಾವಣೆ ಆಗ್ತಾ ಇರೋದನ್ನ ಕಣ್ಣಾರೆ ಕಂಡ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋದು ಇಲ್ಲಿ ಆರೋಪ ಆಗಿರುವಂತದ್ದು. ವರ್ತಕರ ಜೊತೆ ನಿಂತಿರೋದು ವಿಡಿಯೋದಲ್ಲಿ ಸಾಕ್ಷಿ ಸಮೇತ ಇಲ್ಲಿ ಸೆರೆಯಾಗಿರುವಂತದ್ದು. ವಿಷಯ ತಿಳಿದು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ತಲುಪ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಆಹಾರ ನಿರೀಕ್ಷಕರಾಗಿರ್ಬೋದು, ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ದಾಳಿ ನಡೆಸಿದ್ದಾರೆ. ಸ್ಥಳದಲ್ಲಿದ್ದ ರಾಗಿ ಲಾರಿ ಹಾಗೂ ಟ್ರ್ಯಾಕ್ಟರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಆಹಾರ ನಿರೀಕ್ಷಕರು ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಯೇ ಕಳ್ಳರ ಜೊತೆ ಕೈಜಿಡಿಸಿರುವುದು ಇದೊಂದು ಅಚ್ಚರಿಯ ಸಂಗತಿ ಅಂತಾನೆ ಹೇಳ್ಬೋದು. ಇಲ್ಲಿ ಸಾರ್ವಜನಿಕರು ಈ ವಿಷಯವಾಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. बरोबर बुद्धिद्दे ಒಳಗೆ ಚೌರ ಸೈಲೆಂಟ್ ಆಯ್ತು ಇಡೇರ ಧೇರಣ ಗಾಡಿ ಟ್ಯಾಂಕರ್ ಯಾರಣ್ಣ ಡ್ರೈವರ್?
ರೈತರನ್ನ ಕರ್ಸ್ತೀವಿ. ನೀವು ಹೇಳಿದ ಜಾಸ್ತಿ ಸ್ಟೇಷನ್ಗೆ ಬಂದು ರೈತರ ಸೆಂಟರ್ ಆಗ್ತಾರೆ. ಸರ್ ಏನು ಪ್ರಾಬ್ಲಮ್ಮು? ಸರ್ ರಾತ್ರಿ 9:30 ನಾವು ನರೇಂದ್ರ ಸಿಕ್ಕಿರು ರಾಗಿ ಬೇರೆ ಕಡೆಯಿಂದ ಬಂದು ಲೋಡ್ ಆಗ್ತೈತೆ ಅಂತ ನಾನು ಭಾರತ್ರ ಹೇಳಿದೆ. ಎಣ್ಣೆ ಹಾಕ್ತಿದ್ರು. ನೀನು ನೋಡ್ಕೊಳ್ಳಲೆ, ಇಲ್ಲ ಅಂದರೆ ಒದ್ದೊಳಗೆ ಹಾಕ್ತೀನಿ ಅಂದರು. ಆಗ ನಾನು ಏನು ಮಾತಾಡಲಿಲ್ಲ. ಮತ್ತೆ ಲಾರಿ ಹತ್ರ ಹೋದ್ವಿ. ಬೇರೆ ಕಡೆಯಿಂದ ಅನ್ಲೋಡ್ ಆಗ್ತಿತ್ತು. 2 ಗಾಡಿ ಬೇರೆ ಕಡೆ ಕಳಿಸಿದ್ರು ಪೊಲೀಸ್ ಬರೋಕ್ಕಿಂತ ಮುಂಚೆ. ಈ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ರಾ ನೀವು? ಹಾಂ, ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದಾಗ ಈವ್ನಿಂಗ್ ಅಂದಲ್ಲ ಎಸ್ ಐ ನರೇಂದ್ರಣ್ಣ ಅಂತೇಳಿ, ಅವನು ನಿನ್ನ ನೋಡ್ಕೊಳ್ಳಲೆ ಅಂತಂದಾಗ ನಾವು ಗಾಡಿ ಹತ್ರ ಹೋದಾಗ 2 ಗಾಡಿ ಹೋದ್ವಿ. ಟ್ಯಾಕ್ಟ್ರು, ಇನ್ನೊಂದು ಗಾಡಿ. ಫುಡ್ ಇನ್ಸ್ಪೆಕ್ಟ್ರು ಬಂದರು. ಅಷ್ಟೊತ್ತಿಗೆ ಬಂದು ಸೀಸ್ ಮಾಡಿದ್ದಾರೆ. ಇವರು ಪೊಲೀಸ್ ಅವರು ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಮುಖಂಡರಾದಂತಹ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇದೆ? ಈ ಬಗ್ಗೆ ಪೊಲೀಸ್ ಅಧಿಕಾರಿಗೆ ತಿಳಿಸಿದ್ರು ಕೂಡ ಅವ್ರು ಏನ್ ಹೇಳಿದ್ದಾರೆ ನಿಮ್ಗೆ? ಮೇಡಮ್, ಏನ್ ಗೊತ್ತಾ, ಇದು ವರ್ಷ ನಡೀತಾ ಇದೆ ದಂಧೆ. ಇದು ಒಂದ್ 3 ಜನ ಈ ತರ ಮಾಡ್ತಾರೆ. ಪೊಲೀಸ್ನವರಿಗೆ ರಾತ್ರಿ ಏನಾಯ್ತು, ಎಸ್ ಐ ನರೇಂದ್ರಣ್ಣವ್ರು ಮುಂದೆ ಇದ್ರು ಟ್ಯಾಕ್ಟ್ರಿಗೆ ಅನ್ಲೋಡ್ ಮಾಡಿಸ್ತಿದ್ರು. ನಾನ್ ಹೇಳ್ದೆ, ಹಿಂಗ್ ಮಾಡಿಸ್ಬೇಡ್ರಿ, ನಿಲ್ಲಿಸ್ರಿ ಅಂತಂದೆ. ಇಲ್ಲ ನಿಲ್ಸಲ್ಲ, ನೀನ್ ಯಾವನ್ನ ಕೇಳಕ್ಕೆ ಅಂತ. ಹಂಗಾಗಿ ನಾನು ಹೊರಗಡೆ ಬಂದೆ. ಇದೇ ದಂಧೆ ಮೇಡಮ್. ಅವ್ನು ನರೇಂದ್ರ ಅನ್ನೋನೊಬ್ಬ, ಅವಂದೇ ಜಾಸ್ತಿ ಅಧಿಕಾರಿದು. ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿದಿದ್ಯಾ? ಹ್ಞೂ ಮೇಡಮ್, ರಾತ್ರಿ ತಿಳಿದಿದೆ. ಮೇಲಧಿಕಾರಿಗಳಿಗೆ ನಿನ್ನೆ ರಾತ್ರಿ ತಿಳಿದಿರೋದು. ಈಗ ಅವ್ರು ಬಂದು ಆಗ ಪರಿಶೀಲನೆ ಮಾಡಿರೋದು. ಆಗ ಪರಿಶೀಲನೆ ಮಾಡಿದ್ದು. ಎಷ್ಟು ಸುಮಾರು ವರ್ಷಗಳಿಂದ ಇದೇ ರೀತಿ ನಡೀತಾ ಇದ್ರು ಕೂಡ ಯಾರು ಇದನ್ನೇ ಮಾಡ್ತಿರ್ಲಿಲ್ಲ ಅವರು. ಇದಕ್ಕೂ ಮೊದ್ಲೇ ಅವ್ರ ಗಮನಕ್ಕೆ ತಂದಿದ್ರಾ? ಇಲ್ಲ ಮೇಡಮ್, ಯಾರು ತಂದಿಲ್ಲ. ಅಂದ್ರೆ ಈ ಪೊಲೀಸಿಗೆ ಗೊತ್ತಲ್ಲ, ಅವ್ರೇನ್ ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ಇದಕ್ಕೂ ಮುಂಚೆ ಇದ್ರು ಗೊತ್ತಿದ್ರು ಕೂಡ ಅವ್ರು ಏನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಇಲ್ಲಿ. ಹೌದೌದು. ಇಷ್ಟು ಏನು 3,000ಕ್ಕೆ ರಾಗಿ ತಂದು ಈ ರೀತಿ ದೊಡ್ಡ ಅಮೌಂಟ್ ಅಲ್ಲಿ ಮಾರ್ತಾ ಇರೋದು ಸರ್ಕಾರಕ್ಕೆ ಒಂಥರ ಲೂಟಿ ಮಾಡ್ದಂಗ ಅನ್ಸ್ತಾ ಇಲ್ಲ? ಹೌದೌದು ಮೇಡಮ್. ಇವ್ರು ಏನ್ ಗೊತ್ತಾ ಮೇಡಮ್, ದಾವಣಗೆರೆ ಕಡೆಯಿಂದ ತರ್ಸೋದು, ಬೇರೆ ಡಿಸ್ಟಿಕ್ ಇಂದ ಲಾರಿ ಲೋಡೆ ತರ್ಸೋದು, ಇಲ್ಲಿ ಟ್ಯಾಕ್ಟ್ರಿಗೆ ಅನ್ಲೋಡ್ ಮಾಡಿ ಕಳ್ಸೋದು. ರೈತರದು ಅಂತ ಹೇಳಿ ಕಳ್ಸೋದು ಇಲ್ಲಿ. ಈಗ ಅಧಿಕಾರಿ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಅಥವಾ ಮೇಲಧಿಕಾರಿಗಳು ಅಧಿಕಾರಿ ತಪ್ಪಿದೆ ಅಂತ ಗೊತ್ತಿದ್ರು ಅವರು ಸುಮ್ನಿದಾರ ಮೇಡಮ್. ಅವರು ತಿಳಿದ್ರು ಕೂಡ ಸುಮ್ನಿದ್ದಾರೆ. ಸರ್, ಧನ್ಯವಾದ ನೀವೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ರೈತ ಮುಖಂಡರಾದಂತಹ ಸುರೇಶ್ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಹೋಗಿದ್ವಿ, ಏನು ಕಾರ್ಯಾಚರಣೆ ನಡೆಸೋ ವೇಳೆ ನಾವು ಅಲ್ಲಿ ಭೇಟಿ ನೀಡಿದ್ವಿ. ಬೇಡ ಸರ್, ಈ ರೀತಿ ಮಾಡಬೇಡಿ ಅನ್ನೋದನ್ನ, ಅನ್ಲೋಡ್ ಮಾಡಿಸುವಂತ ಸಮಯದಲ್ಲಿ ಬೇಡ ಈ ರೀತಿ ಮಾಡಬೇಡಿ ಅನ್ನೋದನ್ನ ನಾವು ಹೇಳೋಕ್ ಹೋದ್ವಿ. ಆದ್ರೆ ಅಧಿಕಾರಿಗಳು ಏನ್ ಹೇಳಿದ್ರು, ನಿನಗೆ ಯಾಕೆ ಬೇಕದು ಅನ್ನೋ ಪ್ರಶ್ನೆಯನ್ನ ಮಾಡಿ ನಮ್ನ ಕಳಿಸಿದ್ರು ಅನ್ನೋ ಆರೋಪವನ್ನ ಅಲ್ಲಿ ಮಾಡ್ತಿರುವಂತದ್ದು. ಅಧಿಕಾರಿಗಳು ಕೂಡ ಇಲ್ಲಿ ಮೇಲಧಿಕಾರಿಗಳು ತಿಳಿದಿಲ್ಲ ಅನ್ನೋ ರೀತಿ ಇದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಲೋ ಸರ್. ಹಾ ಮೇಡಮ್. ಸರ್, ಕಡೂರಿನಲ್ಲಿ ಈ ರೀತಿ ಒಂದು ಆರೋಪ ಕೇಳಿ ಬಂದಿದೆ. ಏನು ರಾಗಿನ ಅಕ್ರಮವಾಗಿ ಸಾಗಣೆ ಮಾಡ್ತಿದ್ರು, ಆದ್ರೆ ಅಧಿಕಾರಿಗಳಿಗೆ ತಿಳಿದ್ರು ಕೂಡ ಯಾವುದೇ ರೀತಿ
ಅವರು ನಿಮ್ಗೆ ಏನಕ್ಕೆ ಬೇಕು ಅನ್ನೋಂಥದ್ದು ರೈತ ಮುಖಂಡರಿಗೆ ಹೇಳಿರುವಂತದ್ದು. ಈ ವಿಷಯ ನಿಮಗ್ ತಿಳಿದಿದ್ಯಾ ಅಥವಾ ಇದು ಯಾವ ರೀತಿ ವಿಚಾರ ಆಗಿರ್ಬೋದು ಸರ್? ನಿನ್ನೆ ಅದೇ 17/5/2026 ನಂಗೆ ಸಂಜೆ ರಾತ್ರಿ 11 ಗಂಟೆಯಲ್ಲಿ ನಾನು ಕರ್ತವ್ಯ ಮುಗಿಸಿ ನಮ್ಮ ಮನೆಯಲ್ಲಿದ್ದಾಗ ಪಚ್ಚನಹಳ್ಳಿ ಬಿಲ್ಲಿಂಗೇಶ್ವರ ದೇವಸ್ಥಾನ ಸಮೀಪ ಮಡ್ಲಪ್ಪ ಅದೇ ಸಾಮೆ ಮಡ್ಲಪ್ಪ ಅವ್ರ ಮನೆ ಮುಂದೆ ಅಕ್ರಮವಾಗಿ ರಾಗಿನ ಎಲ್ಲಿಂದಲೋ ಲಾರಿಯಲ್ಲಿ ತಂದು ಟ್ರ್ಯಾಕ್ಟರ್ ಮೂಲಕ ಅದನ್ನ ತಗೊಂಡ್ ದಾಸ್ತಾನು ಶೇಖರಣೆ ಮಾಡ್ತಾರೆ. ಅದನ್ನ ಮತ್ತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮಾರಾಟ ಮಾಡೋ ಉದ್ದೇಶದಿಂದ ಈ ರೀತಿ ಮಾಡ್ತಾರೆ ಅಂತ ದೂರ್ ಬಂತು. ಆಗ ಕೂಡ್ಲೆ ನಾವು ಪಂಚನಹಳ್ಳಿಗೆ ಹೋದಾಗ ಅಲ್ಲಿ ಸುಮಾರು 12-20 ಸುಮಾರು ಇತ್ತು ಮೇಡಮ್ ಟೈಮು. ಅಲ್ಲೋಗಿ ನೋಡಿದಾಗ ಸಾಮೆ ಮಡ್ಲಪ್ಪ ಅನ್ನೋರ್ ಮನೆ ಮುಂದೆ ಒಂದ್ ಬಿಳಿ ಬಣ್ಣದ ಅಶೋಕ್ ಲೈಲ್ಯಾಂಡ್ ಕಂಪ್ನಿಯ ಹೊಸ ಲಾರಿ ಮೇಡಮ್, ಅದು ಇನ್ನು ನಂಬರ್ ಸಹ ಆಗಿರ್ಲಿಲ್ಲ. ಆ ಲಾರಿನಲ್ಲಿ ಬಿಳಿ ಪ್ಲಾಸ್ಟಿಕ್ ಚೀಲದ ಸುಮಾರು ಒಂದು 50-60 80 ಅಂದ್ಕೊಳ್ಳಿ, ಮೇಲ್ನೋಟಕ್ಕೆ ನೋಡಿದಾಗ ಒಂದ್ 80 ಚೀಲಗಳು ರಾಗಿ ಕಂಡು ಬಂತು. ಕೂಡ್ಲೆ ಪಕ್ಕದಲ್ಲಿ ಒಂದು ಟ್ಯಾಕ್ ಇತ್ತು, ಅದನ್ನ ನೋಡಿದಾಗ ಅದರಲ್ಲೂ ಸಹ ಬಿಳಿ ಪ್ಲಾಸ್ಟಿಕ್ ಚೀಲದ ರಾಗಿ ಚೀಲಗಳಿತ್ತು. ಅದರಲ್ಲೂ 40 ಚೀಲಗಳಿತ್ತು ಮೇಡಮ್. ಕೂಡ್ಲೆ ನಾವು ಅಲ್ಲಿ ವಿಚಾರಿಸಿದ್ವಿ ಯಾರ್ದು ಅಂತ ಕೇಳಿದ್ಕೆ ಯಾರು ಏನು ಮಾಹಿತಿ ಕೊಡ್ಲಿಲ್ಲ. ಆಗ ಕೂಡ್ಲೆ ಅಲ್ಲಿ ಪಕ್ಕದವ್ರು ವಿಚಾರಿಸಿದಾಗ ಇದು ಡಾಕ್ಯುಮೆಂಟ್ ಕೊಡಿ, ಯಾರು ಎಲ್ಲಿಂದ ತಂದು ಏನು ಮಾಹಿತಿ ಕೊಡ್ಲಿಲ್ಲ. ಆಗ ಅನುಮಾನ ಬಂದು ಈಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಂದ ರಾಗಿ ಖರೀದಿ ಮಾಡ್ತಿರೋದ್ರಿಂದ ವ್ಯಾಪಾರಿಗಳು ಇದನ್ನ ಸದುಪಯೋಗ ಪಡಿಸ್ಕೊಳಕ್ಕೆ ರೈತರ ಅವಕಾಶಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವರು ಸದುಪಯೋಗ ಪಡಿಸ್ಕೊಳಕ್ ಈ ತರ ಮಾಡ್ತಾರೆ ಅಂತ ಅದು ನಮ್ ಮೇಲ್ನೋಟ ಕಂಡು ಬಂದಿದ್ರಿಂದ ಕೂಡ್ಲೆ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿ ಕರ್ಕೊಂಡ್ ಬಂದು ಲಾರಿನ ಮತ್ತೆ ಟ್ರ್ಯಾಕ್ಟರ್ನ ಪೊಲೀಸ್ ಅವರ ವಶಕ್ಕೆ ಕೊಟ್ಟು FIR ಮಾಡಿ ಬಂದಿದ್ರು. ಸರ್, ಏನಂದ್ರೆ ಇದಕ್ಕೂ ಮೊದ್ಲೇ ಸುಮಾರು ಬಾರಿ ಈ ರೀತಿ ಆಗಿದೆ ಅನ್ನೋ ಆರೋಪ ಇಲ್ಲಿ ಬಂದಿದೆ. ಇದು ನಿಮ್ ಗಮನಕ್ಕೆ ಬಂದಿತ್ತಾ ಇಲ್ವಾ ಸರ್? ಗಮನಕ್ಕೆ ಬಂದಿದ್ಕೇನೆ FIR ಮಾಡಿದೀವಿ ಮೇಡಮ್. ಮತ್ತೆ ಈ ಹಿಂದೆ ಒಂದ್ಸತಿ ಅದೇ ಸುಮಾರು ವರ್ಷದಿಂದ ನಡೀತಾ ಇದೆ ಅನ್ನೋದು ಇದನ್ನೇ ನಡೀತಾ ಇದೆ. ಈ ತರ ಈ ವರ್ಷ ನೋಡಿ ಮೇಡಮ್ 4 FIR ಮಾಡಿದೀವಿ, DC ಕೇಸ್ ಮಾಡಿದೀವಿ. ಒಂದು ಬೀರೂರಲ್ಲಿ ಇದೇ ರೀತಿ ಅಕ್ಕಿ ಸಾಗಾಣಿಕೆ ಆಗ್ತಿತ್ತು, ಗೊತ್ತಾಗಿದ ತಕ್ಷಣ ಅದನ್ನು ಸಹ ತಗೊಂಡು ಹಾಕಿತ್ತು, ವಶಪಡಿಸ್ಕೊಂಡು ಸ್ಟೇಷನ್ ನಲ್ಲಿ FIR ಮಾಡಿ ಆ ದಾಸ್ತಾನನ್ನ ಕಡೂರು ಸಗಟು ಮಳಿಗೆ KFCC ಅಲ್ಲಿ ದಾಸ್ತಾನಿಸಿವಿ. ಅದಾದ್ಮೇಲೆ ಯಾವ್ದೋ ಒಂದು ಪ್ರಾವಿಷನ್ ಸ್ಟೋರ್ ಅಲ್ಲಿ ಬರೀ 2 ಕ್ವಿಂಟಲ್ ಅಕ್ಕಿ ಪಡಿತರ ಚೀಟಿದಾರ ವಿತರಣೆ ಆಗಿ ಅಕ್ಕಿ ಅಲ್ಲಿ ಇದೆ ಅಂತ ಗೊತ್ತಾಗಿದ ತಕ್ಷಣ 2 ಕ್ವಿಂಟಲ್ 4 ಚೀಲ 4 ಚೀಲನು ಬಿಟ್ಟಿಲ್ಲ, ಅದನ್ನು FIR ಮಾಡಿದ್ವಿ. ಅದಾದ್ಮೇಲೆ ಬಿಸ್ಲೇರಿಯಲ್ಲಿ ಅಲ್ಲೂ ಸಹ ಈ ಸರ್ಕಾರ ಮುದ್ರಣ ಇರೋ ಚೀಲದಲ್ಲಿ ರಾಗಿ ಇತ್ತು, ಒಬ್ರು ಸ್ಟಾಕ್ ಮಾಡಿದ ಗೊತ್ತಾಗಿದ ತಕ್ಷಣ ಅದನ್ನು ಸಹ ಹೋಗಿ ವಶಪಡಿಸ್ಕೊಂಡು ಅದನ್ನು FIR ಮಾಡಿದೀವಿ. ಈಗ ಪಂಚನಹಳ್ಳಿ ನೀವು ನಿಮ್ ಕರ್ತವ್ಯದ ಜವಾಬ್ದಾರಿಯಲ್ಲಿ ನೀವು ಈ ರೀತಿ ಕಾರ್ಯಾಚರಣೆ ನಡೆಸ್ತಾ ಇದ್ದೀರಾ, ಅದಕ್ಕೆ ನಾವು ಶ್ಲಾಘನೀಯವಾಗಿರ್ತೀವಿ. ಆದ್ರೆ ಈ ದಂಧೆಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿನೇ ಶಾಮೀಲಾಗಿರುವಂತ ಆರೋಪ ಬರ್ತಿದೆಯಲ್ಲ, ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಮೇಡಮ್ ಅದು ಪೊಲೀಸ್ ಅಧಿಕಾರಿ ಯಾರು? ಪೊಲೀಸ್ ನರೇಂದ್ರ ಅನ್ನುವಂತ ಪೊಲೀಸ್ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನ್ನೋದು, ಇದನ್ನ ರೈತ ಮುಖಂಡರಾದಂತಹ ಸ್ವತಃ ಆ ಗ್ರಾಮದ ರೈತ ಮುಖಂಡರಾದಂತಹ ಸುರೇಶ್ ಎಂಬ ವ್ಯಕ್ತಿ ನಮ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಇದು ಅವರೇ ಶಾಮೀಲಾಗಿರುವಂತದ್ದು. ಇದು ನಿಮಗ್ ಮಾಹಿತಿ ತಿಳಿದಿದ್ಯಾ ಸರ್ ಅಥವಾ ಇಲ್ವಾ? ಇಲ್ಲ ಮೇಡಮ್, ಅಂದ್ರೆ ನಾವ್ ಹೋದಾಗ ಅವ್ರು ಸ್ಟೇಷನ್ ಅಲ್ಲಿ ಇದ್ರು ಮೇಡಮ್. ಬಟ್ ಇವ್ರು ಶಾಮೀಲ ಇದಾರೆ ಅನ್ನೋದು ಅವ್ರ ತನಿಖೆಯಿಂದ ಗೊತ್ತಾಗ್ಬೇಕು ಮೇಡಮ್, ಯಾಕಂದ್ರೆ ನಮ್ಗೆ ಅದ್ ನಮ್ ವ್ಯಾಪ್ತಿಗೆ ಬರಲ್ಲ. ಬಟ್ ಅದು ಶಾಮೀಲಾಗಿದ್ರೆ ಅದು ಈಗ ತನಿಖೆ ಈಗ FIR ಆಗಿದೆ, ಚಾರ್ಜ್ ಶೀಟ್ ಆಗುತ್ತೆ, ಮತ್ತೆ ಹೆಚ್ಚಿನ ತನಿಖೆ ಒಳಪಡಿಸಿದಾಗ ಅವರು ಶಾಮೀಲಾಗಿದ್ರೆ ಅವರಿಗೆ ಕ್ರಮ ಆಗ್ಬಹುದು ಮೇಡಮ್. ಆರೋಪ ಖಚಿತ ಆದ್ರೆ ಖಂಡಿತವಾಗ್ಲೂ ಕ್ರಮ ಆಗುತ್ತೆ, ಆಗ್ಬಹುದು. ಆಕ್ಚುಲಿ ಅದ್ ನಮ್ ವ್ಯಾಪ್ತಿಗೆ ಬರಲ್ಲ. ನಾನು ಆಹಾರ ನಿರೀಕ್ಷಕನಾಗಿ DC ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿ ನಾವು ಏನು ಅಗತ್ಯ ವಸ್ತುಗಳನ್ನ ಈ ರೀತಿ ಮಾಲ್ ಪ್ರಾಕ್ಟೀಸ್ ದುರಾಚಾರಗಳು ಮಾಡ್ತಾರೆ ಅವುಗಳ ಮೇಲೆ ಕ್ರಮ ಕೈಗೊಳ್ಳಬಹುದು. ಇದು ಮಾತ್ರ ನಮ್ಗೆ ಕ್ರಮ ಕೈಗೊಳ್ಬಹುದು. ಇದು ನಿಮ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ನಿಮ್ ಹೌದು ಮೇಡಮ್. ಎಸ್ ಸರ್, ಧನ್ಯವಾದ ನಮ್ಮ ಮಾಧ್ಯಮದೊಂದಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಆಹಾರ ನಿರೀಕ್ಷಕರಾದಂತಹ ಶ್ರೀನಿವಾಸ್ ಅವರು ಏನ್ ಹೇಳ್ತಿರೋದು ಅಂತಂದ್ರೆ,
ಇದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಏನು ಅದು ಅಧಿಕಾರಿ ಏನು ಶಾಮೀಲಾಗಿದ್ದಾರೆ ಅನ್ನೋದು ಖಚಿತ ಆದ್ರೆ ಖಂಡಿತವಾಗ್ಲೂ ಕ್ರಮ ಆಗಬಹುದು, ಆಗುತ್ತೆ ಅನ್ನೋದು ಅವರ ಮಾಹಿತಿ ಆಗಿರುವಂತದ್ದು. ಇಲ್ಲಿ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡಿದ್ದೀವಿ. ಸುಮಾರು ಬಾರಿ ಈ ರೀತಿ ಆಗಿರೋದನ್ನ ನಾವು 4 ಬಾರಿ ಸೀಸ್ ಮಾಡಿದ್ದೀವಿ ಅನ್ನೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಕ್ರಮ ಆಗಿರುವಂತದ್ದು ನಾವು ತಡೆದಿದ್ದೀವಿ, ಕಾರ್ಯಾಚರಣೆ ನಡೆಸಿದ್ದೀವಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು, ಮೇಲಧಿಕಾರಿಗಳು ಏನಿದ್ದಾರೆ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅಧಿಕಾರಿಗಳು ಇಲ್ಲಿ ರಕ್ಷಕರಾಗಿರ್ಬೇಕು, ಆದ್ರೆ ಇಲ್ಲಿ ಅವರೇ ಭಕ್ಷಕರಾಗಿರುವಂತದ್ದು. ಅವರು ಮಾಹಿತಿ ತಿಳಿದಿದ್ರು ಕೂಡ ರೈತ ಮುಖಂಡರಾದಂತಹ ಸುರೇಶ್ ಎಂಬ ವ್ಯಕ್ತಿ ಹೋಗಿ ಅಲ್ಲಿ ಹೇಳದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ನಿನಗೆ ಯಾಕೆ ಬೇಕು ಅನ್ನೋಂತ ಒಂದು ಆವಾಜ್ ಹಾಕುವಂತದ್ದು ಇರ್ಬೋದು. ಈ ರೀತಿ ಆಗಿದೆ ಅನ್ನೋ ಆರೋಪವನ್ನ ಅವರು ಹೇಳ್ತಿದ್ದಾರೆ. ಇದು ಎಷ್ಟು ಸತ್ಯ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಧಿಕಾರಿಗಳು ಯಾಕಿಷ್ಟು ಶಾಮೀಲಾಗಿರುವಂತದ್ದು ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡ್ಕೊಡ್ತಾ ಇದೆ. ನಾವು ವಿಜುವಲ್ಸ್ ಗಳನ್ನ ನೋಡೋದಾದ್ರೆ ಅಲ್ಲಿ ASI ಅಧಿಕಾರಿ ನರೇಂದ್ರ ಅವರು ಇರುವಂತ ವಿಜುವಲ್ಸ್ ಕೂಡ ಇದೆ. ಅವರು ಬೇರೆ ಒಂದು ಚಟುವಟಿಕೆಗಳಲ್ಲಿ ಇರುವಂತದ್ದು. ಆ ಸಮಯದಲ್ಲಿ ಅದೊಂದು ವಿಜುವಲ್ಸ್ ನಮ್ಗೆ ಸಿಕ್ಕಿರುವಂತದ್ದು. ರೈತರಿಂದ ರಾಗಿ ಖರೀದಿಸಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕಳ್ಳರಿಗೆ ಸಾಥ್ ನೀಡ್ತಾ ಇರುವಂತದ್ದು. ಇಲ್ಲಿ ಈ ಗಂಭೀರ ಆರೋಪ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲುಪುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಗಾಡಿ ಟ್ಯಾಂಕರ್ ಯಾರಣ ಡ್ರೈವರ್? ನಾವಿಲ್ಲಿ ಇನ್ನೊಂದು ವಿಷಯ ನೋಡುವಂತದ್ದು ಒಂದೇ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿ 12 ವರ್ಷ ಸೇವೆಯನ್ನ ಸಲ್ಲಿಸಿರುವಂತದ್ದು. ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇರೋದು ಅಧಿಕಾರಿ ನರೇಂದ್ರ, ASI ಅಧಿಕಾರಿ ನರೇಂದ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ಒಂದೇ ಠಾಣೆಯಲ್ಲಿ ಈ ಅಧಿಕಾರಿ 12 ವರ್ಷ ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿ ನೋಡ್ಬೋದು ನಾವು. ನಿಯಮಗಳು, ಇದ್ರ ಬಗ್ಗೆ ನಿಯಮಗಳು ಏನ್ ಹೇಳ್ತಾವೆ, ಪೊಲೀಸ್ ನಿಯಮಗಳು ಏನಿರ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದೇ ಠಾಣೆಯಲ್ಲಿ ಸತತವಾಗಿ 12 ವರ್ಷ ಸೇವೆ ಸಲ್ಲಿಸಿರೋದು ಪ್ರಕರಣಗಳು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ನಿಯಮಗಳ ಪ್ರಕಾರ ಪೊಲೀಸ್ ಸಿಬ್ಬಂದಿಗೆ ನಿರ್ದಿಷ್ಟ ಅವಧಿಯ ನಂತರ ವರ್ಗಾವಣೆ ಕಡ್ಡಾಯ ಆಗಿರುವಂತದ್ದು. ಕೋರ್ಟ್ ನೀಡಿದ ಸುಪ್ರೀಂ ಕೋರ್ಟ್ ಪೊಲೀಸ್ ರಿಫಾರ್ಮ್ 2006 ಮಾರ್ಗಸೂಚಿಗಳ ಪ್ರಕಾರ ಅಧಿಕಾರಿಗಳಿಗೆ ಕನಿಷ್ಠ 2 ವರ್ಷದ ಸ್ಥಿರ ಸೇವಾ ಅವಧಿ ನೀಡಬೇಕನ್ನೋದು ಸೂಚಿಸಲಾಗಿರುವಂತದ್ದು. ಆದ್ರೆ ಗರಿಷ್ಠವಾಗಿ 3 ರಿಂದ 5 ವರ್ಷಗಳೊಳಗೆ ವರ್ಗಾವಣೆ ಮಾಡುವುದು ಆಡಳಿತಾತ್ಮಕವಾಗಿ ಅನುಸರಿಸಬೇಕಾಗುತ್ತೆ. ಇದಲ್ಲದೆ ನಾವು ಪೋಸ್ಟಿಂಗ್ ಮತ್ತು ಟ್ರಾನ್ಸ್ಫರ್ ಪ್ರಕ್ರಿಯೆಯನ್ನ ನಿಯಂತ್ರಿಸೋಕೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಕೂಡ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಇದು ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ವ್ಯವಸ್ಥೆಯನ್ನ ಕಾಯ್ದುಕೊಳ್ಳೋಕೆ ರೂಪಿಸಲಾಗಿರುವಂತಹ ಒಂದು ವ್ಯವಸ್ಥೆ ಆಗಿರುವಂತದ್ದು. ಆದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮೇಲಾಧಿಕಾರಿಗಳ ಅನುಮತಿ ಅಥವಾ ಆಡಳಿತಾತ್ಮಕ ಕಾರಣಗಳಿಂದ ದೀರ್ಘಕಾಲ ಒಂದೇ ಠಾಣೆಯಲ್ಲಿ ಸೇವೆ ಮುಂದುವರಿಯುವ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ. ಆದ್ರೆ ಒಟ್ಟಿನಲ್ಲಿ ನಾವು ನೋಡೋದಾದ್ರೆ ಸಾಮಾನ್ಯ ನಿಯಮದಲ್ಲಿ 12 ವರ್ಷ ಒಂದೇ ಠಾಣೆಯಲ್ಲಿ ಸೇವೆ ಸಲ್ಲಿಸುವುದು ಅಪರೂಪ. ಇದಕ್ಕೆ ವಿಶೇಷ ಕಾರಣಗಳಿರಬೇಕು ಅನ್ನೋದು ಇಲ್ಲಿ ಪೊಲೀಸ್ ವಲಯದ ಅಭಿಪ್ರಾಯ ಆಗಿದೆ.
ಆದ್ರೆ ಇಲ್ಲಿ ನಾವೇನ್ ನೋಡೋದಾದ್ರೆ ಇಲ್ಲಿ ASI ನರೇಂದ್ರ ಏನಿದ್ದಾರೆ ಅವರು 12 ವರ್ಷದಿಂದ ಒಂದೇ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನು ಹಿನ್ನೆಲೆಗಳಿರ್ಬೋದು ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ನೋಡಿ, ನಾವಿಲ್ಲಿ ಏನ್ ನೋಡ್ಬಹುದು ಅಂತಂದ್ರೆ, ರಕ್ಷಿಸಬೇಕಾಗಿರೋ ಪೊಲೀಸರೇ ಇಲ್ಲಿ ಭಕ್ಷಕರಾದ್ರೆ ಹೇಗೆ ಅನ್ನೋದು ಈ ಘಟನೆಗೆ ಸಾಕ್ಷಿಯಾಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಏನು ಮಧ್ಯರಾತ್ರಿಯಲ್ಲಿ ಒಂದು ದೊಡ್ಡ ದಂಧೆ ಬಯಲಾಗಿರುವಂತದ್ದು. ರೈತರಿಗೆ ಸಿಗಬೇಕಾದ ಬೆಂಬಲ ಬೆಲೆಯನ್ನ ಇಲ್ಲಿರೋ ಏನು ಕಿಲಾಡಿ ವರ್ತಕರು ಅಂತ ನಾವು ಹೇಳೋದಾದ್ರೆ, ಕಿಲಾಡಿ ವರ್ತಕರು ಪೊಲೀಸರ ಜೊತೆ ಸೇರ್ಕೊಂಡು ಲೂಟಿ ಮಾಡ್ತಿದ್ದಾರೆ. ಪಂಚನಹಳ್ಳಿಯಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಹತ್ರ ಮಧ್ಯರಾತ್ರಿ ಏನು 11 ಗಂಟೆ ಸಮಯದಲ್ಲಿ ಜನರೆಲ್ಲ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ಈ ವರ್ತಕರು ಹೊರ ರಾಜ್ಯದಿಂದ ಲಾರಿಯನ್ನ ಲಾರಿಯಲ್ಲಿ ಕಡಿಮೆ ರೇಟ್ಗೆ ರಾಗಿ ತಂದಿದ್ದಾರೆ. ರಾಗಿ ತಂದು ಇಲ್ಲಿರೋ ರೈತರ ಹೆಸರಿನಲ್ಲಿ ಸರ್ಕಾರಕ್ಕೆ ಮಾರಿ ಕೋಟಿ ಹಣ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿನ ಗಂಭೀರ ಆರೋಪ ಆಗಿದೆ. ಆದ್ರೆ ಇಲ್ಲಿರೋ ಅಸಲಿ ಶಾಕಿಂಗ್ ವಿಚಾರ ನಾವೇನ್ ನೋಡ್ಬೋದು ಅಂತಂದ್ರೆ, ಇದನ್ನೆಲ್ಲ ತಡೆಬೇಕಾದ ಪಂಚನಹಳ್ಳಿ ಪೊಲೀಸ್ ಠಾಣೆಯ ASI ನರೇಂದ್ರ ಎಂಬ ಅಧಿಕಾರಿ ಕರ್ತವ್ಯದ ಮೇಲಿದ್ರು ಕೂಡ ಫುಲ್ ಮದ್ಯಪಾನ ಮಾಡಿ ಕಳ್ಳರ ಜೊತೆ ನಿಂತು ರಾಗಿ ಲೋಡ್ ಮಾಡಿಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಕಳ್ಳರು ರಾಗಿಯನ್ನ ಲಾರಿಯಿಂದ ಟ್ರ್ಯಾಕ್ಟರ್ಗೆ ಶಿಫ್ಟ್ ಮಾಡ್ತಿದ್ರು ಕೂಡ ಈ ಪೊಲೀಸ್ ಅಧಿಕಾರಿ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ವಿಚಾರವಾಗಿ ರೈತ ಮುಖಂಡ ಸುರೇಶ್ ಏನಿದ್ದಾರೆ ಅವರು ಹೋಗಿ ಈ ಬಗ್ಗೆ ಹೇಳಿದೀವಿ ಮೇಡಮ್, ನಾವು ಅವ್ರಿಗೆ ಈ ಬಗ್ಗೆ ಈ ರೀತಿ ಮಾಡೋದೆಲ್ಲ ತಪ್ಪು ಅನ್ನೋದನ್ನ ನಾವು ಹೇಳಿದೀವಿ. ಆದ್ರೆ ಅಧಿಕಾರಿ ಏನಿದ್ದಾರೆ ನಿಮಗೆ ಏನಕ್ಕೆ ಬೇಕು ಅನ್ನೋಂಥದ್ದು ಒಂದು ಸವಾಲನ್ನ ಹಾಕಿರುವಂತದ್ದು, ಬೆದರಿಕೆಯನ್ನ ಹಾಕಿರುವಂತದ್ದು ನಾವಿಲ್ಲಿ ನೋಡಬಹುದು. ಈ ಎಲ್ಲಾ ದೃಶ್ಯಗಳು ಈಗ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ಸೆರೆಯಾಗಿರುವಂತದ್ದು. ಯಾವಾಗ ಮಾಧ್ಯಮ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರೋ ಅಲ್ಲಿಂದ ಕಳ್ಳರು ಕಾಲ್ಕಿತ್ತಿದ್ದಾರೆ ಅಂತಾನೆ ಹೇಳ್ಬೋದು. ತಕ್ಷಣವೇ ಎಚ್ಚೆತ್ತ ಕಡೂರು ಆಹಾರ ಇಲಾಖೆಯ ಇದು ಶ್ರೀನಿವಾಸ್ ಎಂಬ ಅಧಿಕಾರಿ ಅವರು ಸಿಂಗಟಗೆರೆ PSI ಮಂಜುನಾಥ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ ಲಾರಿ ಮತ್ತು ಟ್ರ್ಯಾಕ್ಟರ್ ಗಳನ್ನ ಜಪ್ತಿ ಮಾಡಿದ್ದಾರೆ. ರೈತರಿಗೆ ಮೋಸ ಮಾಡ್ತಿರೋ ಈ ಕಿಲಾಡಿ ವರ್ತಕರು ಮತ್ತು ಅವರಿಗೆ ಸಾಥ್ ನೀಡ್ತಾ ಇರೋ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈಗ ಪೊಲೀಸ್ ಅಧಿಕಾರಿ ವಿರುದ್ಧ ಇನ್ನು ದೂರು ದಾಖಲಾಗಿಲ್ಲ ಅನ್ನುವಂತ ಮಾಹಿತಿ ಇಲ್ಲಿ ತಿಳಿದು ಬಂದಿರುವಂತದ್ದು. ಏನು ಅಕ್ರಮವಾಗಿ ದಂಧೆ ನಡೆಸ್ತಾ ಇರೋ ಕಳ್ಳರ ವಿರುದ್ಧ ಇಲ್ಲಿ FIR ಆಗಿರುವಂತದ್ದು, FIR ಕಾಪಿನೂ ಕೂಡ ನಾವಿಲ್ಲಿ ನೋಡುವಂತದ್ದು. ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ, ಯಾವ ರೀತಿ ಸಾಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಸರ್, ಏನ್ ಪ್ರಾಬ್ಲಮ್ ಸರ್? ರಾತ್ರಿ 9:30 ನಾವು ನರೇಂದ್ರ ಸಿಕ್ಕಿರು ರಾಗಿ ಬೇರೆ ಕಡೆಯಿಂದ ಬಂದು ಲೋಡ್ ಆಗ್ತೈತೆ ಅಂತ ನಾನು ಭಾರತ್ರ ಹೇಳಿದೆ. ಎಣ್ಣೆ ಹಾಕ್ತಿದ್ರು. ನೀನು ನೋಡ್ಕೊಳ್ಳಲೆ, ಇಲ್ಲ ಅಂದರೆ ಒದ್ದೊಳಗೆ ಹಾಕ್ತೀನಿ ಅಂದರು. ಆಗ ನಾನು ಏನು ಮಾತಾಡಲಿಲ್ಲ. ಮತ್ತೆ ಲಾರಿ ಹತ್ರ ಹೋದ್ವಿ. ಬೇರೆ ಕಡೆಯಿಂದ ಅನ್ಲೋಡ್ ಆಗ್ತಿತ್ತು. 2 ಗಾಡಿ ಬೇರೆ ಕಡೆ ಕಳಿಸಿದ್ರು ಪೊಲೀಸ್ ಬರೋಕ್ಕಿಂತ ಮುಂಚೆ. ಈ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡಿದ್ರ ನೀವು? ಹಾಂ, ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದಾಗ ಈವ್ನಿಂಗ್ ಅಂದಲ್ಲ ASI ನರೇಂದ್ರಣ್ಣ ಅಂತೇಳಿ, ಅವನು ನಿಂದು ನೋಡ್ಕೊಳ್ಳಲೆ ಅಂತಂದಾಗ ನಾವು ಗಾಡಿ ಹತ್ರ ಹೋದಾಗ 2 ಗಾಡಿ ಹೋದ್ವಿ. ಟ್ರ್ಯಾಕ್ಟ್ರು, ಇನ್ನೊಂದು ಗಾಡಿ. ಫುಡ್ ಇನ್ಸ್ಪೆಕ್ಟ್ರು ಬಂದರು. ಅಷ್ಟೊತ್ತಿಗೆ ಬಂದು ಸೀಸ್ ಮಾಡಿದೆ. ಇವರು ಪೊಲೀಸ್ ಅವರು ನಿನ್ನ ಹೇಳಿದ ತಕ್ಷಣ ಪ್ರತಿಕ್ರಿಯೆ ಮಾಡಿದ್ರಾ? ಮಾಡಲಿಲ್ಲ ಸರ್. ಯಾರು ಪೊಲೀಸ್ ಇದ್ರು? ASI ನರೇಂದ್ರ. ಅವ್ನು ಎಣ್ಣೆ ಹಾಕ್ಕೊಂಡು ಓಡಾಡ್ತಿದ್ದ, ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು. ಏನು ರೆಸ್ಪಾನ್ಸೇ ಕೊಡಲಿಲ್ಲ ಅವನು. ಸರ್, ಏನು ಪ್ರಾಬ್ಲಮ್ಮು? ಸರ್, ರಾತ್ರಿ 9:30 ನಾವು ನರೇಂದ್ರ ಸಿಕ್ಕಿರು ರಾಗಿ ಬೇರೆ ಕಡೆಯಿಂದ ಬಂದು ಲೋಡ್ ಆಗ್ತೈತೆ ಅಂತ ನಾನು ಭಾರತ್ರ ಹೇಳಿದೆ. ಎಣ್ಣೆ ಹಾಕ್ತಿದ್ರು. ನೀನು ನೋಡ್ಕೊಳ್ಳಲೆ, ಇಲ್ಲ ಅಂದರೆ ಒದ್ದೊಳಗೆ ಹಾಕ್ತೀನಿ ಅಂದರು. ಆಗ ನಾನು ಏನು ಮಾತಾಡಲಿಲ್ಲ. ಮತ್ತೆ ಲಾರಿ ಹತ್ರ ಹೋದ್ವಿ. ಬೇರೆ ಕಡೆಯಿಂದ ಅನ್ಲೋಡ್ ಆಗ್ತಿತ್ತು. 2 ಗಾಡಿ ಬೇರೆ ಕಡೆ ಕಳಿಸಿದ್ರು ಪೊಲೀಸ್ ಬರೋಕ್ಕಿಂತ ಮುಂಚೆ. ಈ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡಿದ್ರ ನೀವು? ಹಾಂ, ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದಾಗ ಈವ್ನಿಂಗ್ ಅಂದಲ್ಲ ASI ನರೇಂದ್ರಣ್ಣ ಅಂತೇಳಿ, ಅವನು ನಿಂದು ನೋಡ್ಕೊಳ್ಳಲೆ ಅಂತಂದಾಗ ನಾವು ಗಾಡಿ ಹತ್ರ ಹೋದಾಗ 2 ಗಾಡಿ ಹೋದ್ವಿ. ಟ್ರ್ಯಾಕ್ಟ್ರು, ಇನ್ನೊಂದು ಗಾಡಿ. ಫುಡ್ ಇನ್ಸ್ಪೆಕ್ಟ್ರು ಬಂದರು. ಅಷ್ಟೊತ್ತಿಗೆ ಬಂದು ಸೀಸ್ ಮಾಡಿದೆ.
ಇವರು ಪೊಲೀಸ್ ಅವರು ನಿನ್ನ ಹೇಳಿದ ತಕ್ಷಣ ಪ್ರತಿಕ್ರಿಯೆ ಮಾಡಿದ್ರಾ? ಮಾಡಲಿಲ್ಲ ಸರ್. ಯಾರು ಪೊಲೀಸ್ ಇದ್ರು? ASI ನರೇಂದ್ರ. ಅವನು ಎಣ್ಣೆ ಹಾಕ್ಕೊಂಡು ಓಡಾಡ್ತಿದ್ದ ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು. ಏನು ರೆಸ್ಪಾನ್ಸೇ ಕೊಡಲಿಲ್ಲ ಅವನು.